Hello everyone, welcome back. Concepts of Mechanical Engineering 1 25M11 ಐಲಿ ವೀಕ್ 10 ಕಂಟೆಂಟ್ ಬಗ್ಗೆ ಈ ಒಂದು ಸೆಷನಲ್ಲಿ ತಿಳ್ಕೊಳ್ತಾ ಬರೋಣ. ಸೊ ವೀಕ್ 10ನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಸೊ ವಿ ಹ್ಯಾವ್ ಅ ಬೇಸಿಕ್ ಇಂಟ್ರೊಡಕ್ಷನ್ ಅಬೌಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್. ಅದರಲ್ಲಿ ಎಸ್ಪೆಷಲಿ ವಿ ಫೋಕಸ್ ಮೋರ್ ಆನ್ ಬೆಲ್ಟ್ ಡ್ರೈವ್ಸ್ ಆ್ಯಂಡ್ ಸಮ್ ಲಿಟಲ್ ಬಿಟ್ ಅಬೌಟ್ ರೋಪ್ ಆ್ಯಂಡ್ ಚೈನ್ ಡ್ರೈವ್ಸ್. ಬೆಲ್ಟ್ ಡ್ರೈವಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಅದರದ್ದೆಲ್ಲ ಇಂಪಾರ್ಟೆನ್ಸ್ ಏನೇನು ಬರುತ್ತೆ, ವೆಲಾಸಿಟಿ ರೇಷಿಯೋ ಅಂದ್ರೇನು, ಸ್ಲಿಪ್ ಆ್ಯಂಡ್ ಕ್ರೀಪ್ ಅಂದ್ರೇನು, and some of the problems we are going to solve. And as usual ಪ್ರಾಕ್ಟೀಸ್ ಸೆಷನಲ್ಲಿ ನಮ್ಮ ಒಂದು ರಿಯಲ್ ಮೆಷಿನ್ಸಲ್ಲಿ ಯಾವ್ಯಾವ ಥರ ಬೆಲ್ಟ್ ಡ್ರೈವ್ಸ್ ಯೂಸ್ ಮಾಡ್ತಾರೆ, ಅದರದ್ದು ವೆಲಾಸಿಟಿ ರೇಷಿಯೋ ಕಂಡುಹಿಡಿಯೋದು ಯಾವ ಥರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬರ್ತೀವಿ. ಸೊ ಬೇಸಿಕಲಿ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂದರೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕಾಗಿದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಪ್ರತಿನಿತ್ಯ ನೋಡ್ತೀವಿ, ಪ್ರತಿನಿತ್ಯ ಬೈಸಿಕಲಲ್ಲಿ ಓಡಾಡ್ತೀವಿ, ಪ್ರತಿನಿತ್ಯ ರೈಸ್ ಮಿಲ್ಗೆ ಹೋಗಿ ಮಿಲ್ ಮಾಡಿಸ್ಕೊತೀವಿ, ವೆಹಿಕಲಲ್ಲಿ ಓಡಾಡ್ತೀವಿ, ಬಟ್ ವಿ ಡೋಂಟ್ ನೋ ಅಬೌಟ್ ಬೇಸಿಕ್ಸ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್. ಸೊ ಟ್ರಾನ್ಸ್ಮಿಷನ್ ಸಿಸ್ಟಮ್ ಈಸ್ ಡಿಫೈನ್ಡ್ ಆಸ್ ಅ ಸೆಟ್ ಆಫ್ ಕಾಂಪೊನೆಂಟ್ಸ್. ಸೊ ಇಲ್ಲಿ ಸುಮಾರು ಕಾಂಪೊನೆಂಟ್ಸ್ ಇರುತ್ತೆ ಅಥವಾ ಮೆಕ್ಯಾನಿಸಮ್ಸ್ ಇರುತ್ತೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ಮೆಕ್ಯಾನಿಸಮ್ ಅಂದರೆ ಏನು ಅಂತ. ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನು ಕಾಂಪೊನೆಂಟ್ಸ್ ಅಥವಾ ಮೆಕ್ಯಾನಿಸಮ್ಸ್ನ ಅಂತ ಹೇಳಿದ್ರೆ, ಟು ಟ್ರಾನ್ಸ್ಫರ್ ಎನರ್ಜಿ ಅಥವಾ ಮೋಷನ್. ಎನರ್ಜಿ ಹಿಯರ್ ಈಸ್ ಪವರ್ ಅಥವಾ ಮೋಷನನ್ನು ಟ್ರಾನ್ಸ್ಮಿಟ್ ಮಾಡೋದಕ್ಕೆ ನಾವು ಕೆಲವೊಂದು ಕಾಂಪೊನೆಂಟ್ಸ್ ಯೂಸ್ ಮಾಡಿಕೊಂಡು ಒಂದು ಪಾರ್ಟ್ ಆಫ್ ಮಿಷಿನಿಂದ ಇನ್ನೊಂದು ಪಾರ್ಟ್ ಆಫ್ ಮಿಷಿನ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಥವಾ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ ಕರಿತೀವಿ. ಸೊ ನಮ್ಮ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ದೇರ್ ಆರ್ ಯೂಶ್ವಲಿ ಬೇಸಿಕಲಿ ಅಂತಲೂ ಹೇಳ್ಬೋದು, ವಿ ಹ್ಯಾವ್ 4 ಟೈಪ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್. ದಟ್ ಈಸ್ ಬೆಲ್ಟ್ ಡ್ರೈವ್, ರೋಪ್ ಡ್ರೈವ್, ಚೈನ್ ಡ್ರೈವ್ ಆ್ಯಂಡ್ ಗೇರ್ ಡ್ರೈವ್. ಇದೆಲ್ಲರೂ ನೋಡಿರ್ತೀವಿ, ಬಟ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಇಂಪಾರ್ಟೆನ್ಸ್ ಆಫ್ ದೀಸ್ 4. ಬೆಲ್ಟ್ ಡ್ರೈವ್ಸ್, ರೋಪ್ ಡ್ರೈವ್, ಚೈನ್ ಡ್ರೈವ್, ಗೇರ್ ಡ್ರೈವ್ಸ್ ಬಗ್ಗೆ ಇಲ್ಲಿ ನೋಡೋದಾದರೆ ಇಮೇಜಸ್ಗಳಲ್ಲಿ, ಸೊ ಯೂಶ್ವಲಿ ಈ ಪಾರ್ಟಿಂದ ಈ ಪಾರ್ಟ್ಗೆ ನಮಗೆ ಪವರ್ ಟ್ರಾನ್ಸ್ಮಿಷನ್ ಬೇಕಾಗಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ವಿ ಹ್ಯಾವ್ ಎ ಪುಲ್ಲಿ ಅಥವಾ ಕನ್ನಡದಲ್ಲಿ ಹೇಳೋದಾದರೆ ರಾಟೆ ಅಂತ ಕರಿತೀವಿ ಇದಕ್ಕೆ. ಸೊ ಇಲ್ಲಿ ಒಂದು ಶಾಫ್ಟ್ ಇರುತ್ತೆ. ದಿಸ್ ಶಾಫ್ಟ್ ಇಸ್ ರನ್ ಬೈ ಅ ಡ್ರೈವರ್ ಅಥವಾ ಇದನ್ನು ಡ್ರೈವಿಂಗ್ ಶಾಫ್ಟ್ ಅಂತಲೂ ಕರಿತೀವಿ ಅಥವಾ ಡ್ರೈವರ್ ಅಂತಲೂ ಕರಿತೀವಿ. ಸೊ ಇದಕ್ಕೆ ನಾವು ಮೋಟರ್ ಕನೆಕ್ಟ್ ಮಾಡಿರ್ತೀವಿ. ಸೊ ಮೋಟರ್ ತಿರುಗಿದಾಗ ದಿಸ್ ವಿಲ್ ರೊಟೇಟ್. ವಿ ವಾಂಟ್ ದ ಅಪ್ಲಿಕೇಶನ್ ಇನ್ ದಿಸ್ ಏರಿಯಾ. ಆವಾಗ ನಾವು ಬೈ ದ ಮೀನ್ಸ್ ಆಫ್ ಬೆಲ್ಟ್ ಡ್ರೈವ್ಸ್ ಆರ್ ರೋಪ್ ಡ್ರೈವ್ಸ್ ಆರ್ ಚೈನ್ ಡ್ರೈವ್ಸ್ ವಿ ಯೂಸ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೈವ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಚೈನ್ಸಲ್ಲಿ ನಾವು ಸ್ಪ್ರಾಕೆಟ್ಸ್ ಅಂತ ಕರಿತೀವಿ ಪುಲ್ಲಿ ಬದಲು. ಆ್ಯಂಡ್ ಗೇರ್ಸಲ್ಲಿ ದೇರ್ ಇಸ್ ನೋ ಪುಲ್ಲಿ ಆರ್ ಬೆಲ್ಟ್. ಆ್ಯಂಡ್ ಇನ್ಸ್ಟೆಡ್ ಆಫ್ ದಿಸ್, ಸೊ ಈ ಒಂದು ಶಾಫ್ಟಿಂದ ಈ ಒಂದು ಶಾಫ್ಟ್ಗೆ ಪವರ್ ಟ್ರಾನ್ಸ್ಮಿಷನ್ ಆಗಬೇಕಾದ್ರೆ ಎರಡನ್ನೂ ಕೂಡ ಮೆಶ್ ಮಾಡ್ತೀವಿ. ಸೊ ಹಾಗಾಗಿ ದೀಸ್ ಆರ್ ದ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಆಫ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಹಿಯರ್ ಯು ಕ್ಯಾನ್ ಸಿ ದ ಇಮೇಜ್. You can see there is a driver here and there is a driven here. When it rotates by the use of belt, the motion is transmitted from this pulley to this, so that this also gets rotated. You can see the chain drive also. So whenever this rotates driver, the driven is also get rotated by means of chain. Similarly the gear also, there is no belt or any other third component iralla illi. Instead we have only two articles, that is one gear and this is driven gear, driver gear and driven gear. So this is how we interpret transmission system in mechanical engineering. So coming to the belt drives, we should know the meaning of belt first. ಏನು ಬೆಲ್ಟ್ ಅಂದರೆ, ಸೊ ಬೆಲ್ಟ್ ಈಸ್ ಅ ಲೂಪ್ಡ್ ಸ್ಟ್ರಿಪ್, ಅಂದರೆ ಕಂಟಿನ್ಯೂಸ್ ಸ್ಟ್ರಿಪ್ ಅಂತ ಕರಿತೀವಿ, ಆಫ್ ಅ ಫ್ಲೆಕ್ಸಿಬಲ್ ಮೆಟೀರಿಯಲ್. ಇಟ್ ಈಸ್ ನಾಟ್ ಅ ರಿಜಿಡ್ ಮೆಟೀರಿಯಲ್. ಯು ನೋಟ್ ದಿಸ್ ಪಾಯಿಂಟ್. ಫ್ಲೆಕ್ಸಿಬಲ್ ಮೆಟೀರಿಯಲ್ ಅಂತ ಹೇಳಿದ್ರೆ ವಿ ಕ್ಯಾನ್ ಬೆಂಡ್ ಇಟ್. ಆ್ಯಂಡ್ ಏನಕ್ಕೆ ಯೂಸ್ ಮಾಡ್ತೀವಿ ಇದು ಅಂತ ಹೇಳಿದ್ರೆ, ಟು ಲಿಂಕ್ 2 or more ರೊಟೇಟಿಂಗ್ ಶಾಫ್ಟ್, 2 ಅಥವಾ ಅದಕ್ಕಿಂತ ಹೆಚ್ಚು ಶಾಫ್ಟ್ಸ್ಗಳನ್ನ ಲಿಂಕ್ ಮಾಡೋದಕ್ಕೆ ವಿ ಯೂಸ್ ದಿಸ್ ಎಲಿಮೆಂಟ್, ದಟ್ ಈಸ್ ಅ ಬೆಲ್ಟ್. ಆ್ಯಂಡ್ ಇದನ್ನು ನಾವು ಫ್ರಿಕ್ಷನ್ ಡ್ರೈವ್ಸ್ ಅಂತಲೂ ಕರಿತೀವಿ. ದಿಸ್ ವರ್ಕ್ಸ್ ಆನ್ ಫ್ರಿಕ್ಷನ್. ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ವೆನೆವರ್ ಏನು ಎರಡು ಪಾರ್ಟ್ ಮಧ್ಯೆ ಗ್ರಿಪ್ ಅಂತ ಕರಿತೀವಿ ನಾವು ಸಿಂಪಲ್ ಭಾಷೆಯಲ್ಲಿ, ಆ ಗ್ರಿಪ್ಪನ್ನೇ ನಾವು ಫ್ರಿಕ್ಷನ್ ಅಂತ ಕರೆಯೋದು. ಸೊ ಬೆಲ್ಟ್ ಮತ್ತು ಪುಲ್ಲಿ ಮಧ್ಯೆ ಇರುವಂಥ ಫ್ರಿಕ್ಷನ್ ಮೇಲೆ ವರ್ಕ್ ಆಗೋದು ಬೆಲ್ಟ್ ಡ್ರೈವ್ಸು. So you can see some image here. There is one pulley and this is another pulley. Driving or driven ಅಂತಲೂ ಕರಿಬೋದು. ಸೊ ಡ್ರೈವಿಂಗ್ ಅಂತ ಹೇಳಿದ್ರೆ ಶುರು ಆಗುವಂಥದ್ದು, ಅಂದರೆ ಫಸ್ಟ್ ತಿರುಗುವಂಥದ್ದು ಕಾಂಪೊನೆಂಟು. ಸೊ ಅಲ್ಲಿಂದ ನಿಮಗೆ ಡ್ರಿವನ್, ದಿಸ್ ಈಸ್ ಯುವರ್ ಅಪ್ಲಿಕೇಶನ್. ಯು ಕ್ಯಾನ್ ಸಿ ಸಮ್ ಇಮೇಜ್ ಹಿಯರ್. ದೆರ್ ಇಸ್ ಅ ಲಿಫ್ಟಿಂಗ್ ಆಫ್ ಸಮ್ ಹೆವಿ ಕಾಂಪೊನೆಂಟ್, ಹೆವಿ ಆಬ್ಜೆಕ್ಟ್. ಸೊ ಇದು ರೊಟೇಟ್ ಆದಾಗ ಮೋಟರಿಂದ ಯು ಕ್ಯಾನ್ ಸಿ ದ ಹಿಡನ್ ಇಮೇಜ್ ಆಫ್ ಮೋಟರ್ ಆಲ್ಸೋ ಇನ್ ದ ಬ್ಯಾಕ್ ಸೈಡ್. ಸೊ ವೆನ್ ದಿಸ್ ರೊಟೇಟ್ಸ್ ಬೈ ದ ಮೀನ್ಸ್ ಆಫ್ belt, the motion is transmitted from driving to driven, then this will lift. So this is the simple concepts of belt drives. ಇನ್ನು ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಬೆಲ್ಟಲ್ಲಿ ಅಂತ ಹೇಳೋದಾದರೆ, ವಿ ಯೂಸ್ ಲೆದರ್ ಬೆಲ್ಟ್ಸ್, ಅಂದರೆ ಲೆದರ್ ಮೆಟೀರಿಯಲಿಂದ ಯೂಸ್ ಮಾಡಿರೋದು. ಅದು ತುಂಬ ಏನು ಜನರಲ್ ಮೆಷಿನ್ಸಲ್ಲಿ ನಾವು ನೋಡ್ಬೋದು. ಡ್ಯೂರಬಲ್ ಆಗಿರುತ್ತೆ, ಬಾಳಿಕೆ ಬರುತ್ತೆ, ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಕಾಟನ್ ಅಥವಾ ಫ್ಯಾಬ್ರಿಕ್ ಬೆಲ್ಟ್ಸ್.
ಕಾಟನ್ ಬೆಲ್ಟ್ಸ್ ಅಂತ ಹೇಳಿದ್ರೆ ನಾವು ರೈಸ್ ಮಿಲ್ಸಲ್ಲಿ ವಾಷಿಂಗ್ ಮಿಷಿನ್ಸಲ್ಲಿ ನೋಡ್ತೀವಲ್ಲ ಆ ಬೆಲ್ಟ್ಸ್, ಅಂದರೆ ತುಂಬ ಲೈಟ್ ಡ್ಯೂಟಿಗೆ ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರಲ್ ಮೆಷಿನ್ಸಲ್ಲೂ ಕೂಡ ನೋಡ್ತೀವಿ, ವಾಷಿಂಗ್ ಮಿಷಿನ್ಸಲ್ಲೂ ಕೂಡ ನಾವು ನೋಡ್ತೀವಿ. ಇನ್ನು ರಬ್ಬರ್ ಬೆಲ್ಟ್ಸ್, ಆಸ್ ಯು ಕ್ಯಾನ್ ಸಿ ದೀಸ್ ಆರ್ ಸಮ್ ಆಫ್ ದ ಲೆದರ್ ಆ್ಯಂಡ್ ರಬ್ಬರ್ ಬೆಲ್ಟ್ಸ್. ಆ್ಯಂಡ್ ಬೆಲಾಟಾ ಬೆಲ್ಟ್ಸ್ ಅಂತ ಕರಿತೀವಿ. ಬೆಲಾಟಾ ಬೆಲ್ಟ್ಸ್ ಈಸ್ ನಥಿಂಗ್ ಬಟ್ ಎ ರಬ್ಬರ್ ಬೆಲ್ಟ್, ಬಟ್ ತುಂಬ ಲೈಕ್ ಸ್ಟಿಫ್ ಆಗಿರುತ್ತೆ. ಅದೇ ಅಲ್ಲಿ ಏನು ಯೂಸ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಬಲಾಟಾ ಗಮ್ ಅಂತ ಒಂದು ಕಾಂಪೊನೆಂಟ್ ಯೂಸ್ ಮಾಡಿರ್ತಾರೆ. ಅದು ದಟ್ ವಿಲ್ ಏನು ತುಂಬ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ, ಹಾಗಾಗಿ ಲೈಕ್ ದ ಲೈಫ್ ಆಫ್ ದ ಬೆಲ್ಟ್ ವಿಲ್ ಬಿ ಹೈಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಸಿಡ್ ವಾಟರ್ ರೆಸಿಸ್ಟೆಂಟ್ ಆಗುತ್ತೆ. ಯಾವುದೇ ಆ್ಯಸಿಡ್ ಬಿದ್ದು ಅದ್ರ ಮೇಲೆ ಏನೂ ಆಗೋದಿಲ್ಲ, ಅದೇ ಥರ ವಾಟರ್ ಬಿದ್ರೂ ಕೂಡ ಏನೂ ಆಗೋದಿಲ್ಲ. ಬಟ್ ಒನ್ ಡಿಸ್ಅಡ್ವಾಂಟೇಜ್ ಆಫ್ ಬೆಲಾಟಾ ಬೆಲ್ಟ್ ಇಸ್ ಇಟ್ ಕೆನಾಟ್ ವಿಸ್ಟ್ಯಾಂಡ್ ಹೈ ಟೆಂಪ್ರೇಚರ್. Whenever the rotating machinery is having higher temperature, this ಏನು ಗಮ್ ಹಾಕಿರ್ತೀವಲ್ಲ ಅದ್ರದ್ದು ಸ್ಟಿಫ್ನೆಸ್ ಕಳ್ಕೊಳ್ತಾ ಬರುತ್ತೆ. ದಿಸ್ ವಿಲ್ ಬ್ರೇಕ್ ಎನಿ ಟೈಮ್ ಅಂತಲೇ ಹೇಳ್ಬೋದು. ಹಾಗಾಗಿ ವೆನೆವರ್ ದೆರ್ ಇಸ್ ನೋ ಹೈ ಲೈಕ್ ಲೆಸ್ಸರ್ ಟೆಂಪ್ರೇಚರ್ ಇನ್ ದ್ಯಾಟ್ ಏರಿಯಾ ವಿ ಯೂಸ್ ಬಲಾಟಾ ಬೆಲ್ಟ್ಸ್ ಫಾರ್ ಅ ಲಾಂಗರ್ ಎಫಿಷಿಯನ್ಸಿ. ಸೊ ಕೆಲವೊಂದು ಸಲ ರೀಇನ್ಫೋರ್ಸ್ ಮಾಡಿರ್ತಾರೆ ವೈರ್ಸಿಂದ. ಆಸ್ ಯು ಕ್ಯಾನ್ ಸಿ ಫ್ರಮ್ ಹಿಯರ್ ದೆರ್ ಆರ್ 4 layers ಹಿಯರ್. ವೈರ್ಗಳಿಂದ ಮಾಡಿದಾಗ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ನಾರ್ಮಲ್ ಬೆಲ್ಟ್ಗೆ, ನಾವು ಫ್ಯಾಬ್ರಿಕ್ ಬೆಲ್ಟ್ಗೆ ವೈರ್ಸ್ನ ಹಾಕಿರ್ತಾರೆ. ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಬೆಲ್ಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಟೈಪ್ ಆಫ್ ಬೆಲ್ಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಇಸ್ ಫ್ಲಾಟ್ ಬೆಲ್ಟ್. ಸೊ ಫ್ಲಾಟ್ ಬೆಲ್ಟ್ ನಾವೆಲ್ಲಿ ನೋಡ್ತೀವಿ? ಯೂಶ್ವಲಿ ರೈಸ್ ಮಿಲ್ಸಲ್ಲಿ ನೋಡ್ತೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ಫ್ಲಾಟ್ ಬೆಲ್ಟ್ ಯಾವ ಥರ ಇರುತ್ತೆ ನಾವು ಕ್ರಾಸ್ ಸೆಕ್ಷನ್ ಇಲ್ಲಿ ನೋಡ್ಬೋದು. ಲೈಕ್ ಸ್ಕ್ವೇರ್ ಆರ್ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್, ಸ್ವಲ್ಪ ಥಿಕ್ನೆಸ್ ಇರುತ್ತೆ. ಸೊ ಇದನ್ನು ಪುಲ್ಲಿ ಮೇಲೆ ಇನ್ಸರ್ಟ್ ಮಾಡಿ ಕಂಟಿನ್ಯೂಸ್ ಲೂಪಿಂದ ಇದನ್ನು ಡ್ರೈವರ್ ಮತ್ತು ಡ್ರಿವನ್ಗೆ ಹಾಕಿರ್ತಾರೆ. ಆ್ಯಂಡ್ ಯಾವಾಗ ಯೂಸ್ ಮಾಡ್ತಾರೆ ಫ್ಲಾಟ್ ಬೆಲ್ಟ್ಸ್ನ ಅಂತ ಹೇಳಿದ್ರೆ, ಮಾಡರೇಟ್ ಪವರ್ ಯೂಸೇಜ್, ಅಂದರೆ ಕಡಿಮೆ ಪವರ್ ಟ್ರಾನ್ಸ್ಮಿಷನ್, ತುಂಬ ಕಡಿಮೆ ಅಲ್ಲ, ಲೈಕ್ ಆವ್ರೇಜ್ ಪವರ್ ಟ್ರಾನ್ಸ್ಮಿಷನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ 2 ಪುಲ್ಲಿಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸು 8 ಮೀಟರ್ಗಿಂತ ಕಡಿಮೆ ಇದ್ದಾಗ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ಫ್ಲಾಟ್ ಬೆಲ್ಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಪುಲ್ಲಿ ಮಧ್ಯ 8 ಮೀಟರ್ಗಳ ಡಿಸ್ಟೆನ್ಸ್ಗಿಂತ ಕಡಿಮೆ ಇದ್ದಾಗ ಫ್ಲಾಟ್ ಬೆಲ್ಟ್ಸ್ನ ಯೂಸ್ ಮಾಡ್ತೀವಿ. ವಿ ಬೆಲ್ಟ್ಸ್ನ ಯಾವಾಗ ಯೂಸ್ ಮಾಡ್ತೀವಿ? ಯು ಕ್ಯಾನ್ ಸಿ ದ ವಿ ಬೆಲ್ಟ್ ಹಿಯರ್. ಮೆಷಿನರೀಸಲ್ಲಿ ನೋಡ್ತೀವಿ ನಾವು ಇದನ್ನು. ಇಟ್ಸ್ ಲುಕ್ಸ್ ಲೈಕ್ ದಿಸ್. ಏನಕ್ಕೆ ಈ ಥರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ವೆಡ್ಜ್ ಶೇಪ್ ಅಂತಲೂ ಕರಿತೀವಿ. ದಿಸ್ ಇಸ್ ಅ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ದಿಸ್ ಇಸ್ ಅ ವೆಡ್ಜ್ ಟೈಪ್ ಆಫ್ ಕ್ರಾಸ್ ಸೆಕ್ಷನ್. ಸೊ ವೆಡ್ಜ್ ಟೈಪ್ ಅಂತ ಏನಂತ ಹೇಳಿದ್ರೆ ತುಂಬ ಗ್ರಿಪ್ ಸಿಗಲಿ, ಸ್ಲಿಪ್ ಆಗಬಾರ್ದು ಅಂತ ಇದ್ರದ್ದು ಹೈಯರ್ ವರ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಕೂಡ ಮಾಡರೇಟ್ ಪವರ್ ಯೂಸೇಜ್ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ 2 ಪುಲ್ಲಿಗಳು ಅಥವಾ ರಾಟೆಗಳು ತುಂಬ ಹತ್ತಿರದಲ್ಲಿದ್ದಾಗ. ವಿ ಕ್ಯಾನಾಟ್ ಸೇ ದ ಎಕ್ಸಾಕ್ಟ್ ಡಿಸ್ಟೆನ್ಸ್ ಹಿಯರ್ ಬಿಕಾಸ್ ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ಸ್ ಇಟ್ ಮೇ ಬಿ ಗೋ ಟು 5 meters ಆಲ್ಸೋ. ಹಾಗಾಗಿ ವೆರಿ ನಿಯರರ್ ಟು ಈಚ್ ಇದ್ದರಿದ್ದಾಗ ವಿ ಬೆಲ್ಟ್ಸ್ನ ನೋಡ್ತೀವಿ. ನೆಕ್ಸ್ಟ್ ಸರ್ಕ್ಯುಲರ್ ಬೆಲ್ಟ್, ಲೈಕ್ ನಾವು ಏನು ಹಗ್ಗ ಅಂತ ಏನು ಕರಿತೀವಿ, ರೋಪ್ ಅಂತ ಏನು ಕರಿತೀವಿ, ದಟ್ ದ ಮೀನಿಂಗ್ ಆಫ್ ಸರ್ಕ್ಯುಲರ್ ಬೆಲ್ಟ್ಸ್. ಇದನ್ನು ನಾವು ಹೆವಿ ಡ್ಯೂಟಿ ಪವರ್ ಯೂಸೇಜ್ಗೆ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ. ಹೆವಿ ಡ್ಯೂಟಿ ಪವರ್ ಯೂಸೇಜ್ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಪವರ್ ಟ್ರಾನ್ಸ್ಮಿಟ್ ಆಗಬೇಕಾದಾಗ, ಅಥವಾ 2 ಪುಲ್ಲಿಗಳ ಮಧ್ಯೆ ಡಿಸ್ಟೆನ್ಸು 8 ಮೀಟರ್ಗಿಂತ ಜಾಸ್ತಿ ಇದ್ದಾಗ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. You can see some belt application I have given here, and the round belt do you can see the cross section round shape alli irutte. This is a cross section and this is a wedge shape cross section and this is a rectangular cross section. Coming to the timing belt ಅಥವಾ toothed belt ಅಂತ ಕರಿತೀವಿ. ಇತ್ತೀಚೆಗೆ ಹೆಸರು ಮಾಡ್ತಿರುವಂಥ ಬೆಲ್ಟು. ಕೆಲವೊಂದು ಸಮ್ 10-15 years ಇಂದ ನಾವು ಏನು ಸ್ಟಾರ್ಟರ್ಸಲ್ಲಿ ಟೈಮಿಂಗ್ಸ್, ಕಾರ್ ಸ್ಟಾರ್ಟರ್ಸಲ್ಲಿ, ಬೈಕ್ ಸ್ಟಾರ್ಟರ್ಸಲ್ಲಿ ವಿ ಯೂಸ್ ದಿಸ್ ಟೈಮಿಂಗ್ ಬೆಲ್ಟ್ ಫಾರ್ ಅ ಎಫೆಕ್ಟಿವ್ ಗ್ರಿಪ್. ಆ್ಯಂಡ್ ಯು ಕ್ಯಾನ್ ಸಿ ವೆರಿ ಶಾರ್ಟ್ ಡಿಸ್ಟೆನ್ಸಸ್ ಲೈಕ್ ಸೆಂಟಿಮೀಟರ್ಸ್ ಅಥವಾ ಮಿಲಿಮೀಟರ್ಸಲ್ಲಿ ಹೇಳ್ತೀವಿ. ಅಷ್ಟು ಡಿಸ್ಟೆನ್ಸಲ್ಲಿದ್ದಾಗ ನಾವು ಈ ಒಂದು ಬೆಲ್ಟನ್ನು ಯೂಸ್ ಮಾಡ್ತೀವಿ ನಮ್ಮ ಒಂದು ಮೆಕ್ಯಾನಿಕಲ್ ಅಪ್ಲಿಕೇಶನ್ಸ್ಗೆ. ಕಮಿಂಗ್ ಟು ದ ಟೈಪ್ಸ್ ಆಫ್ ಬೆಲ್ಟ್ ಡ್ರೈವ್ಸ್. ಸೊ ತುಂಬ ಬೇಸಿಕ್ ಬೆಲ್ಟ್ ಡ್ರೈವ್ಸ್ ಡಿಪೆಂಡಿಂಗ್ ಅಪಾನ್ ದ ಏನು ಸ್ಪೀಡ್ ಎಷ್ಟು ಬೇಕು, ಬೆಲ್ಟ್ ಸ್ಪೀಡ್ ಅನ್ನೋದ್ರ ಮೇಲೆ ವಿ ಕ್ಯಾಟಗರೈಸ್ ದ ಟೈಪ್ಸ್ ಆಫ್ ಬೆಲ್ಟ್ಸ್ ಇಂಟು 3 types. ಒನ್ ಇಸ್ ಲೈಟ್ ಡ್ರೈವ್, ಅನದರ್ ಒನ್ ಇಸ್ ಮೀಡಿಯಮ್ ಡ್ರೈವ್ ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಹೆವಿ ಡ್ರೈವ್. ಲೈಟ್ ಡ್ರೈವ್ಸ್ ಅಂದರೆ ಏನು? ಬೆಲ್ಟ್ ಸ್ಪೀಡ್ ಅಪ್ ಟು 10 meter/second. ಅಂದರೆ ಬೆಲ್ಟು 1 ಸೆಕೆಂಡ್ಗೆ 10 meters ಅಷ್ಟು ತಿರುಗ್ತಾ ಇದ್ರೆ, ಅಂದರೆ ಅಷ್ಟು ಪವರ್ ಟ್ರಾನ್ಸ್ಮಿಟರ್ ಮಾಡ್ತಾ ಇದ್ರೆ ವಿ ಕಾಲ್ ದಾಟ್ ಕ್ಯಾಟಗರಿ ಆಸ್ ಎ ಲೈಟ್ ಡ್ರೈವ್. 10 meter/second 22 meter/second ಸ್ಪೀಡಲ್ಲಿ ತಿರುಗಿದ್ರೆ, ರೊಟೇಟ್ ಆದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಮೀಡಿಯಮ್ ಡ್ರೈವ್ಸ್. ಆ್ಯಂಡ್ ಸಿಮಿಲರ್ಲಿ ಅಬೌವ್ 22 meter/second ಇದ್ದರೆ ಹೆವಿ ಡ್ರೈವ್ಸ್. ಯು ಕ್ಯಾನ್ ಸಿ ಹಿಯರ್ ಲೋ ಸ್ಪೀಡ್ ಯಾವಾಗ ನಾವು ನೋಡ್ತೀವಿ ಟ್ರ್ಯಾಕ್ಟರ್ಸಲ್ಲೆಲ್ಲ ತುಂಬ ಕಡಿಮೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಲೋ ಸ್ಪೀಡ್ ಬೆಲ್ಟ್ ಡ್ರೈವ್ಸ್ ಅಂತ ಕರಿತೀವಿ. ಇದ್ರೊಳಗಡೆ ಯೂಸ್ ಮಾಡುವಂಥ ಬೆಲ್ಟ್ ಡ್ರೈವ್ಸು ಲೋ ಸ್ಪೀಡಲ್ಲಿ ರೊಟೇಟ್ ಆಗುತ್ತೆ. ಮೀಡಿಯಮ್ ಸ್ಪೀಡ್ ಅಂತ ಹೇಳಿದ್ರೆ ನಮಗೆ ಥ್ರೆಡ್ ಕಟ್ಟಿಂಗ್ ಆಗಿರ್ಬೋದು, ಅಥವಾ ಏನು ಟರ್ನಿಂಗ್ ಆಪ್ರೇಷನ್ಸ್ ಆಗಿರ್ಬೋದು, ಡ್ರಿಲ್ಲಿಂಗ್ ಆಪ್ರೇಷನ್ಸ್ ಆಗಿರ್ಬೋದು, ಮೆಷಿನ್ಸಲ್ಲಿ ನಡೆಯುವಂಥದ್ದು. ಸೊ ಇಲ್ಲಿ ನಾವು ಮೀಡಿಯಮ್ ಸ್ಪೀಡ್ ಬೆಲ್ಟ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ವೆರಿ ಹೈ ಸ್ಪೀಡ್ ಬೆಲ್ಟ್ ಡ್ರೈವ್ ಎಲ್ಲಿ ಅಂದರೆ ಗ್ಯಾಸ್ ಟರ್ಬೈನ್ಸ್ ಇಂಜಿನ್ಸು, ಏರೋಪ್ಲೇನ್ ಇಂಜಿನ್ಸು, ಅಲ್ಲಿ ನಮಗೆ ಎಲ್ಲೆಲ್ಲಿ ಲೈಕ್ ಸ್ಟೇಷ್ನರಿ ಆಗಿರ್ಬೋದು ಅಥವಾ ಮೂವ್ಮೆಂಟ್ ಆಗಿರ್ಬೋದು
ಅಲ್ಲಿ ಪವರ್ ಟ್ರಾನ್ಸ್ಮಿಷನ್ ಕೇಸಲ್ಲಿ ನಮಗೆ ತುಂಬ ಹೈ ಸ್ಪೀಡಲ್ಲಿ ರೊಟೇಟ್ ಆಗಬೇಕಾಗಿರುತ್ತೆ. ಹಂಗಾಗಿ ವಿ ಯೂಸ್ ದ ಬೆಲ್ಟ್ ಹಿಯರ್. ಯು ಕ್ಯಾನ್ ಸಿ ದ ಬೆಲ್ಟ್ and which rotates more than 22 meters per second. So this is how we categorize the types of belt drives for different speed of a belt. So I hope ಎಲ್ರಿಗೂ ಗೊತ್ತಾಯಿತು ಅಂತ ಅನ್ಕೋತೀನಿ. If you have any doubts, you can leave a comment. Thank you.